ಪ್ರತಿ ಜಿಲ್ಲೆ ಇದೆ. ಚಾಮರಾಜನಗರ, ಮೈಸೂರು, ನೀವು ರಾಜಕೀಯವಾಗಿ ಜಿಲ್ಲೆ ಆಗಿರ್ಬೋದು, ಚಾಮರಾಜನಗರ, ಮೈಸೂರು, ನಾವು ಸಮಾಜದಲ್ಲಿ 2 ಜಿಲ್ಲೆ ಒಟ್ಟಿಗೆ ಇದ್ದೀವಿ. ನಮ್ಮ ಸಮಾಜ ಜಿಲ್ಲಾಧ್ಯಕ್ಷರು 2 ಜಿಲ್ಲೆಯಿಂದ ಒಟ್ಟಿಗೆ ಮಾಡ್ಕೊತೀವಿ. ಈ ತರ ಪಾರ್ಟಿ ಬಿಜೆಪಿ ಒಳಗಿರುವಂತ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈ ಹೋರಾಟ ರಾಜ್ಯದಾದ್ಯಂತ ನಡೀತಾ ಇದೆ. ಸಭೆ ಇದು ಭಾರತೀಯ ಜನತಾ ಪಾರ್ಟಿಯ ST ಮೋರ್ಚಾದ 2 ನಿಮಿಷ ಒಂದಿಬ್ರು ಬರ್ತಾರೆ. ನಾನು ಪಾರ್ಲಿಮೆಂಟ್ ಆದಮೇಲೆ ಮೈಸೂರಲ್ಲಿ ನ್ಯಾಷನಲ್ ನ್ಯೂಸ್ ಅದಾಗ ಆಗ್ಬಿಟ್ಟು ಎಲ್ಲರೂ ಕಣ್ಣು ಬಿಡ್ಬಿಡ್ದು. ಅದಕ್ಕೆ ನಮ್ಗೆ ಬೇಡಪ್ಪ ದೂರ ಇರ್ತೀವಿ. ಏನೋ ನಮ್ಮ ಮೇಯರ್ ಶಿವಕುಮಾರ್ ರಾಮಕೃಷ್ಣ ಅವರು ಎಲ್ಲ ಮಾತಾಡಬಾರ್ದು. ಈಗ ಇವನ್ ಬೇರೆ ಕ್ಯಾಮ್ರಾ ಹಿಡ್ಕೊಂಡವನೇ. ನಮ್ಮ ಸ್ವಾಗತ ಮಾಡ್ತಾ ಬೆಳಗಿನ ಶುಭೋದಯ ತಿಳಿಸ್ತಾ, ನಮ್ಮ ರಾಜ್ಯದಲ್ಲಿ ಮೀಸಲಾತಿ ಹೋರಾಟ ತಮಗೆಲ್ಲ ಗೊತ್ತಿರೋ ವಿಚಾರ. ಅದಕ್ಕೆ ಜಾಗೃತಿ ಸಮಾವೇಶನ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾವು ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿ, ಬೆಂಗಳೂರು ಕಾರ್ಯಕ್ರಮ ಆದ ನಂತರ ರಾಯಚೂರಲ್ಲಿ ಕಾರ್ಯಕ್ರಮ ಆಗಿದೆ, ದಾವಣಗೆರೆಯಲ್ಲಾಗಿದೆ, ಹೊಸಪೇಟೆಲಾಗಿದೆ, ಈಗ ಮೈಸೂರಿನಲ್ಲಿ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ BJP ಒಳಗೆ ಇರೋವಂಥ MLAಗಳು, MLCಗಳು, ಮಾಜಿ ಮಂತ್ರಿಗಳು ಯಾರ್ಯಾರು ನಾವು BJPಲಿ ಇದ್ದೀವೋ ಅವ್ರನ್ನೆಲ್ಲರೂ ಒಂದೇ ವೇದಿಕೆಯಲ್ಲಿ ಸೇರಿ ಎಲ್ಲರ ಮುಖಂಡತ್ವದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತು ಮೀಸಲಾತಿ ನಮ್ಮ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಕ್ಕೆ ಏನು ಅನ್ಯಾಯ ಆಗಿದೆಯೋ ಇದನ್ನ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ನಮ್ಮ ಭಾಗದವರೇ ಮುಖ್ಯಮಂತ್ರಿ ಇದ್ರು, ಅದನ್ನ ನಮಗೆ ಮಾಡಲಿಲ್ಲ. ಎಲ್ಲರೂ ಅದ್ರ ಬಗ್ಗೆ ತಪ್ಪು ಮಾಹಿತಿ ಇದೆ. 9 ಶೆಡ್ಯೂಲ್ಗೂ ಇದಕ್ಕೂ ಸಂಬಂಧ ಇಲ್ಲ. 9 ಶೆಡ್ಯೂಲ್ ಏನಿದ್ರು ಈಗ ಉದಾಹರಣೆ ಭಾರತ ಮತ್ತು ಬಾಂಗ್ಲಾದೇಶನೋ, ಭಾರತ ಮತ್ತು ನೇಪಾಳನೋ, ಭಾರತ ಮತ್ತು ಪಾಕಿಸ್ತಾನ, ಈ ಥರ ಗಡಿ ಭಾಗಕ್ಕೆ ಮಾತ್ರ 9 ಶೆಡ್ಯೂಲ್ ಅನ್ವಯಿಸ್ತದೆ. ನಮಗೆ ತಮಗೆಲ್ಲ ತಿಳಿದಿರುವಾಗೆ ರಾಜಕೀಯವಾಗಿ ನಮಗೆ ಆಲ್ರೆಡಿ ಮೀಸಲಾತಿ ಕೊಟ್ಟಿದ್ದಾರೆ. ರಾಜಕೀಯವಾಗಿ ಮೀಸಲಾತಿ ಕೊಟ್ಟಿರೋದ್ರಿಂದನೇ ಇವತ್ತು ನಾವು 15 ಜನ ST ಮೀಸಲಾತಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. 2 MP ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯತಿ, ಕಾರ್ಪೊರೇಷನ್ ಇವೆಲ್ಲದಕ್ಕೂ ಇವನ್ ಲೋಕಲ್ ಬಾಡೀಸ್ ಎಲೆಕ್ಷನ್ ಎಲ್ಲ ಮೀಸಲಾತಿ ಆಗಿದೆ. ನಮಗೀಗ ನಾವು ವಂಚಿತರಾಗಿರೋದು ಶಿಕ್ಷಣ ಮತ್ತು ಉದ್ಯೋಗಕ್ಕೆ. ನಮಗೆ ಶಿಕ್ಷಣದಲ್ಲಿ ಇವತ್ತು ನಮ್ಮ ಮಕ್ಕಳುಗಳು ಏನಿದ್ದಾರೆ, ನಮ್ಮ ಸಮಾಜದ ಮಕ್ಕಳು, ನಮ್ಮ SC ST ಮಕ್ಕಳುಗಳು ಈ ಮೀಸಲಾತಿಯಿಂದ ತುಂಬ ವಂಚಿತರಾಗ್ತಾ ಇದ್ದಾರೆ. ಮತ್ತು ಉದ್ಯೋಗದಲ್ಲೂ ತುಂಬ ವಂಚಿತರಾಗ್ತಾ ಇದ್ದಾರೆ. ಈಗ ತುಂಬ ವರ್ಷದಿಂದ ಪ್ರಮೋಷನೇ ಕೊಟ್ಟಿಲ್ಲ ನಮ್ಮ SC ST ಸರ್ಕಾರಿ ನೌಕರರಿಗೆ. ಮತ್ತು ಅದರಲ್ಲೂ ವಿಶೇಷವಾಗಿ ಇವ್ರು ಏನು ಕಾಂಗ್ರೆಸ್ನವರು ಸಂವಿಧಾನದ ಬುಕ್ನ ಹಿಡ್ಕೊಂಡು ಮಾತಾಡ್ಕೊಂಡು ತೋರಿಸ್ಕೊಂಡು ಮಾತಾಡ್ತಾರೆ, ಸಂವಿಧಾನದ ಬದ್ಧವಾದಂಥ ಕೊಡ್ಬೇಕಾದ ಹಕ್ಕನ್ನ ಅವ್ರು ನಮ್ಗಿನ್ನೂ ಕೊಟ್ಟಿಲ್ಲ. ಯಾಕಂದ್ರೆ ನಮ್ಗೆ ರಾಜಕೀಯವಾಗಿ ಕೊಟ್ಟದ ಮೇಲೆ ಈಗ ನಮ್ಮ ರಾಜಕೀಯ 2008ರಲ್ಲೇ ಕೊಟ್ಟರು. ಅಂದರೆ 8, 12 + 6 18 ವರ್ಷದಿಂದ ಹಿಂಗೆ ತಳ್ತಾ ಬರ್ತಾ ಇದ್ದಾರೆ ಅದನ್ನ. ಇದು ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಗುರುಪೀಠದ ಸ್ವಾಮೀಜಿಗಳಾದಂಥವರು 257 ದಿನ ಫ್ರೀಡಮ್ ಪಾರ್ಕಲ್ಲಿ ಧರಣಿ ಮಾಡಿ, ಆ ಧರಣಿಯಲ್ಲಿ ಇದ್ದಂತಾಗ ಬಂದು ಅವ್ರಿಗೆ ಆಗಿನ ಮುಖ್ಯಮಂತ್ರಿ ಮಾನ್ಯ ಬಸವರಾಜ ಬೊಮ್ಮಾಯಿಯವರು, ಯಡಿಯೂರಪ್ಪ ಅವರು, ನಮ್ಮ BJPಲಿರೋ ಎಲ್ಲ ಮುಖಂಡರು ಬಂದು ನಮಗೆ ಮೀಸಲಾತಿನ ಕೊಟ್ಟಿದ್ದಾರೆ. ಆದರೆ ಈ ಸರ್ಕಾರ ಅದನ್ನ ಒಬ್ಬ ಕಾರ್ಯಕರ್ತರ ಕೈಲಿ ಅದನ್ನ ಕೋರ್ಟ್ಗೆ ಹೋಗಿಸಿ, ಕೋರ್ಟ್ಗೆ ಆ ಸರ್ಕಾರದಿಂದ ಹೋಗ್ಬೇಕಂತ ಅಡ್ವೊಕೇಟ್ ಜನರಲ್ ಅಟೆಂಡ್ ಆಗ್ದಾನೆ ಇದು ನಮಗೆ ಡಿಲೇ ಆಗ್ತಾ ಇದೆ. ಇದ್ರ ವಿರುದ್ಧವಾಗಿ ನಾವು ನಿತ್ಯೋತ್ಸವ ಕಲ್ಯಾಣ ಮಂಟಪದಲ್ಲಿ ಬಲ್ಲಾಳ್ ಸರ್ಕಲ್ ಹತ್ರ ಹಳೆ ಗಣೇಶ್ ಥಿಯೇಟರ್ ಇದ್ದು ಅಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 7ನೇ ತಾರೀಕು ಮೈಸೂರು, ಚಾಮರಾಜನಗರ ಭಾಗದಿಂದ ನಮ್ಮ ಸಮಾಜದ ವಿದ್ಯಾವಂತರು, ಸರ್ಕಾರಿ ನೌಕರಿಲಿರುವಂಥ ನಿವೃತ್ತ ನೌಕರರು ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಲಿರೋ ಎಲ್ಲ ಮುಖಂಡರು ಒಡಗೂಡಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ತಮ್ಮ ಪತ್ರಕರ್ತರ ಸಹಕಾರ ಬೇಕಾಗಿದೆ, ಮಾಧ್ಯಮದ ಯಾಕೆಂದ್ರೆ ತಾವು ಇದು ಮಾಡಬೇಕಾಗಿದೆ. ಈ ವಿಚಾರವಾಗಿ ಅವತ್ತು ನಮ್ಮ ಪಕ್ಷದ ಎಲ್ಲ ನಮ್ಮ ಶ್ರೀರಾಮುಲವರು, ರಮೇಶ್ ಜಾರಕಿಹೊಳಿ ಮತ್ತು ರಾಜಗೌಡರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ. ದಯಮಾಡಿ ತಾವು ಸಹಕರಿಸಬೇಕು. ಇದರ ಸಂಬಂಧಪಟ್ಟಾಗೆ ನಮ್ಮ ST ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಸಹೋದರ ಶಿವಕುಮಾರ್ ಮಾತಾಡ್ತಾರೆ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಏನಾದ್ರು ಕ್ವಶನ್ ಆಮೇಲೆ ಕೇಳ್ಬೋದು.
ಸಾಕಷ್ಟು ಮಾಹಿತಿಗಳನ್ನ ಅಪ್ಪಣ್ಣವ್ರು ಕೊಟ್ಟಿದ್ದಾರೆ. ಆದರೆ ಹಿಂದೆ ಇದ್ದಂಥ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಏನು ಸ್ವಾಮೀಜಿಯವರ 267 ದಿನಗಳ ಕಾಲ ಹೋರಾಟವನ್ನು ಮಾಡಿ ನ್ಯಾಯಯುತವಾದಂತಹ ಸಂವಿಧಾನಾತ್ಮಕವಾದಂತಹ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಬರಬೇಕಾದಂಥ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ನಾಗಮೋಹನ್ ದಾಸ್ ಸಮಿತಿಯನ್ನು ರಚನೆ ಮಾಡಿ ಅದರ ವರದಿಯನ್ನು ಬಂದ ನಂತರ 2022ರಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಸಂವಿಧಾನಾತ್ಮಕವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕಾದಂಥ 3ರಿಂದ 7% ಹೆಚ್ಚಿಗೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. SCಗಳಿಗೆ 15ರಿಂದ 17 2% ಜಾಸ್ತಿ ಮಾಡುವಂಥದ್ದಾಗ್ತದೆ. ಆದರೆ ತದನಂತರ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ನ್ಯಾಯಯುತವಾಗಿ ಕೊಡಬೇಕಾದಂಥ ಮೀಸಲಾತಿಗೆ ಯಾರೋ ಇಬ್ಬರು ಹೈಕೋರ್ಟಿನ ಮೊರೆ ಹೋದಂಥ ಸಂದರ್ಭದಲ್ಲಿ ಸುಮಾರು 5 ಹಿಯರಿಂಗ್ ಆದರೂ ಕೂಡ ಸರ್ಕಾರ ಅದರ ಕಡೆ ಗಮನವನ್ನು ಹರಿಸದೆ SC STಗಳಿಗೆ ಬರಬೇಕಾದಂಥ ಮೀಸಲಾತಿಯಲ್ಲಿ ವಂಚಿತರಾಗುವಂಥ ಸಂದರ್ಭವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಕಾರಣಕ್ಕೋಸ್ಕರ ರಾಜ್ಯದಾದ್ಯಂತ ಸರ್ಕಾರವನ್ನು ಎಚ್ಚರಿಸುವ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ನಿಶ್ಚಯವನ್ನು ಮಾಡಿ ನಮ್ಮೆಲ್ಲ ರಾಜ್ಯ ನಾಯಕರುಗಳು ಸೇರಿ ಇವತ್ತೀಗಾಗಲೇ ಬೆಂಗಳೂರಿನಲ್ಲಿ ಪ್ರಥಮ ಸಭೆಯನ್ನು ಮಾಡಿ ತದನಂತರ ರಾಯಚೂರಿನಲ್ಲಿ ಸಭೆಯನ್ನು ಮಾಡಿ ದಾವಣಗೆರೆಯಲ್ಲಿ ಮಾಡಿ ಹೊಸಪೇಟೆಯಲ್ಲೂ ಕೂಡ ಅತ್ಯಂತ ಯಶಸ್ವಿಯಾಗಿ ಈ ಸಮಾವೇಶಗಳನ್ನು ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಮೈಸೂರಿನಲ್ಲೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಿತ್ಯೋತ್ಸವ ಕಲ್ಯಾಣ ಮಂಟಪದಲ್ಲಿ ಬಳ್ಳಾರಿ ಸರ್ಕಲ್ ನಡೆಸತಕ್ಕಂಥ ನಿತ್ಯೋತ್ಸವ ಕಲ್ಯಾಣ ಮಂಟಪದಲ್ಲಿ ನಮ್ಮೆಲ್ಲ ರಾಜ್ಯ ನಾಯಕರ ನೇತೃತ್ವದಲ್ಲಿ ಮೈಸೂರಿನಲ್ಲೂ ಕೂಡ ಒಂದು ಸಮಾವೇಶ ನಡೀತಾ ಇದೆ. ಈ ಸಮಾವೇಶದಲ್ಲಿ ನಮ್ಮ ರಾಜ್ಯ ನಾಯಕರಾದಂತಹ ಶ್ರೀರಾಮುಲು ಅವರು, ರಮೇಶ್ ಜಾರಕಿಹೊಳಿ ಅವರು, ರಾಜು ಗೌಡರು, ಶಿವನಗೌಡ ನಾಯಕ್ ಅವರು, BV ನಾಯಕ್ ಅವರು, ಹೇಮಲತಾ ನಾಯಕ್ ಅವರು, ನಮ್ಮ ಶಾಂತಾರಾಮ್ ಸಿದ್ದಿಯವರು, ಹೀಗೆ ಅನೇಕ ನಮ್ಮ ಹಿರಿಯರು ಎಲ್ಲರೂ ಕೂಡ ಭಾಗವಹಿಸಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವಂಥ ನಿಟ್ಟಿನಲ್ಲಿ, ಯಾಕೆಂದರೆ ಮೈಸೂರು ಏನು ಸಿದ್ದರಾಮಯ್ಯನವರ ತವರು ಜಿಲ್ಲೆಯಾಗಿದೆ. ಏನು ಸಿದ್ದರಾಮಯ್ಯನವರು ನಾವು ಸಂವಿಧಾನಾತ್ಮಕವಾಗಿ ಆಡಳಿತವನ್ನು ಮಾಡ್ತಾ ಇದ್ದೇವೆ, ಸಂವಿಧಾನದ ಪರವಾಗಿದ್ದೇವೆ, ಅಂಬೇಡ್ಕರ್ ಅವರ ಆಶಯದಂತೆ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ, ನಾವು ಯಾವತ್ತೂ ಕೂಡ ದಲಿತರ ಪರವಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಬಂದಂಥ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಇವತ್ತು ದಲಿತರಿಗೆ ಆಗಿರುವಂತಹ SC STಗಳಿಗೆ ಆಗಿರುವಂತಹ ಅನ್ಯಾಯದ ವಿರುದ್ಧವಾದಂಥ ಹೋರಾಟವನ್ನು ನಮ್ಮೆಲ್ಲ ನಾಯಕರ ಜೊತೆಯಲ್ಲಿ ಹೋರಾಟವನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು 7ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಿತ್ಯೋತ್ಸವ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೀತಾ ಇದೆ. ಈ ಜನಜಾಗೃತಿ ಸಾಮಾಜಿಕ ನ್ಯಾಯಕ್ಕಾಗಿ ಜನಜಾಗೃತಿ ಸಮಾವೇಶ ಏನು ನಡೀತಾ ಇದೆ, ಇದಕ್ಕೆ ನಮ್ಮೆಲ್ಲ ಬಂಧುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮತ್ತು ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆಯನ್ನು ಇಲ್ಲಿ ಬಾರಿಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಮಾಡ್ತಾ ಇದ್ದೇವೆ. ಅದಕ್ಕೆ ತಮ್ಮ ಮುಖಾಂತರ ನಮ್ಮೆಲ್ಲ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ತಾವು ಬಂದು ಯಶಸ್ವಿ ಮಾಡಿಕೊಡ್ಬೇಕು ಈ ಕಾರ್ಯಕ್ರಮವನ್ನು. ಈ ಮುಂದಿನ ಪೀಳಿಗೆಗೆ ಅಥವಾ ಈಗಿನ ಯುವಕರು ಏನು ಉದ್ಯೋಗಕ್ಕಾಗಿ ಕಾಯ್ತಾ ಇದ್ದಾರೆ, ಏನು ಶಾಲಾ ಕಾಲೇಜುಗಳಲ್ಲಿ ಯಾವ ರೀತಿ ಮೀಸಲಾತಿ ಅವರಿಗೆ ಅನ್ಯಾಯ ಆಗ್ತದೆ, ಇದರೆಲ್ಲರ ವಿರುದ್ಧವಾಗಿ ಇಲ್ಲಿ ಜನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರವು ಕೂಡ ಈ ಎಚ್ಚರಿಕೆಯನ್ನು ನೋಡಿ ಅವರು ಕೂಡ ಈ ಏನು ಅನ್ಯಾಯ ಆಗ್ತಾಯಿದೆ ಅದರ ಪರವಾಗಿ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ತಾವುಗಳು
ನಿಮ್ಮ ಮಾಧ್ಯಮದ ಮುಖಾಂತರ ಪ್ರಚಾರವನ್ನು ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಲಿಕ್ಕೆ ತಾವು ಕೂಡ ಕೈ ಜೋಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.